ಒಂದು ನಂಬಿಕೆ. ಈಗ ನಾನು ಒಬ್ಬ ಅಲ್ಪಸಂಖ್ಯಾತ ಮೋರ್ಚಾದ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷನಾಗಿ 2 ಬಾರಿ ಇಡೀ ರಾಜ್ಯವನ್ನ ಎಲ್ಲ ಜಿಲ್ಲೆಗಳನ್ನ ಪ್ರವಾಸ ಮಾಡಿದ್ದೀನಿ. ಎಲ್ಲ ಜಿಲ್ಲೆಗಳಲ್ಲಿ ಪಾಪ ಅಲ್ಪಸಂಖ್ಯಾತ ಮೋರ್ಚಾದ ಮುಸಲ್ಮಾನರು ಬಂದು ಹೇಳ್ತಾರೆ ಯಾವ ರೀತಿಯಲ್ಲಿ ಅವರ ಬಡತನ, ಯಾವ ಕಡು ಬಡತನದಲ್ಲಿ ಅನೇಕ ಸಹಸ್ರಾರು ಜನ ಏನು ಮುಸಲ್ಮಾನರುಗಳು ಇದ್ದಾರೆ. ಈಗ ಮೈಸೂರಲ್ಲೇ ಶಾಂತಿನಗರ, ಗೌಸನಗರ, ಇಲ್ಲಿರುವಂತ ಅನೇಕ ಸ್ಲಮ್ಗಳಲ್ಲಿ ಇವತ್ತು ಕೂಡ ಕಡು ಬಡತನ ಯಾವ ರೀತಿಯಲ್ಲಿದೆ. ಅವರ ಮಕ್ಕಳಿಗೆ 3 ಹೊತ್ತು ಅನ್ನ ಹಾಕ್ಲಿಕ್ಕೂ ಕೂಡ ಗತಿ ಇಲ್ಲದೆ ಇರುವಂತ ಸಹಸ್ರಾರು ಸಂಖ್ಯೆಯಲ್ಲಿ ಮುಸಲ್ಮಾನರು ಇದಾರಲ್ವಾ. ಆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ, ಆ ಮಕ್ಕಳಿಗೆ ಒಂದು ಒಳ್ಳೆ ಕಾಲೇಜ್ ಇಲ್ಲ. ನಮ್ಮ ಏರಿಯಾಗಳಲ್ಲಿ ಆ ಬಡ ಮಕ್ಕಳು ಹಂಗೆ ಇರ್ಬೇಕಾ? ಈಗ ನಮ್ಮ ತಂದೆ ಕೂಡ ಬಡವರಾಗಿದ್ರಪ್ಪ, ಈಗ ನನ್ನನ್ನ ಡಾಕ್ಟರ್ ಮಾಡ್ಲಿಲ್ವಾ? ಈಗ ಅಲ್ಲಿ ತಲತಲಾಂತರದಿಂದ ತಾತನೂ ಬಡವ, ಅಪ್ಪನೂ ಬಡವ, ಎಲ್ರೂ ಕೂಡ ಬಡವರೇ. ಸೊ ಈ ಬಡತನ ಹಂಗೆ ಕಂಟಿನ್ಯೂ ಆಗ್ಬೇಕಾ? ಇದರಿಂದ ಹೊರಹೊಮ್ಮುವಂತ ನಿಟ್ಟಿನಲ್ಲಿ, ದೇಶ ಮುನ್ನುಗ್ಗುವಂತ ನಿಟ್ಟಿನಲ್ಲಿ ನೀವು ಕೂಡ ಒಂದು ಮೇನ್ ಸ್ಟ್ರೀಮಿಗೆ, ಮುಖ್ಯವಾಹಿನಿಗೆ ಬರ್ಬೇಕಲ್ವಾ? ನಿಮ್ಮನ್ನ ಮುಸಲ್ಮಾನರು ಬಡವರನ್ನ ದೂರ ಇರುವಂತ ಮುಸಲ್ಮಾನ್ ಲೀಡರ್ಗಳ ಬಗ್ಗೆ ನೀವು ಎಚ್ಚೆತ್ತಬೇಕೇ ಹೊರತು, ನೀವು ನಿಜ ಸ್ಥಿತಿ ಏನು ಅಂತ ಅರ್ಥ ಮಾಡ್ಕೋಬೇಕೇ ಹೊರತು, ಅದು ಬಿಟ್ಟು ಅವ್ರು ಹೇಳುವಂತ ನರೇಟಿವ್ಗೆ ಯಾವುದು ಕೂಡ ಕಿವಿ ಕೊಡಬೇಡಿ. ನೀವು ಕೂಡ ಮುಖ್ಯವಾಹಿನಿಗೆ ಬನ್ನಿ. ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ಯಾಮಿಲಿಗೆ ಒಳ್ಳೇದಾಗುವಂತ ನಿಟ್ಟಿನಲ್ಲಿ ನೀವು ಕೂಡ ದೇಶ ಕಟ್ಟುವ ನಿಟ್ಟಿನಲ್ಲಿ ಎಲ್ಲರ ಜೊತೆ ಕೈ ಜೋಡಿಸುವಂತದ್ದು ನನ್ನ ಮನವಿ.